1988ರಲ್ಲಿ ಬಿಡುಗಡೆಯಾಗುತ್ತೆ. ಸೂಪರ್ ಹಿಟ್ ಕನ್ನಡ ಆಕ್ಷನ್ ಡ್ರಾಮಾ ಚಿತ್ರ. ಆ ಕಾಲದ ಸಿನಿ ರಸಿಕರ ಮನಗೆದ್ದ ಅದ್ಭುತ ಕೃತಿ ಅಂತ ಹೇಳ್ಬೋದು ಈ ಸಿನಿಮಾ. ಎರಡು ಮಹಾತಾರೆಯರ ಸಂಯೋಜನೆ, ಮನಸ್ಸಿಗೆ ಹತ್ತುವ ಕತೆ ಮತ್ತು ಮನ ಮುಟ್ಟುವ ಸಂಗೀತದಿಂದ ಈ ಚಿತ್ರವು ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಯಶಸ್ಸನ್ನ ಕಾಣ್ತೈತೆ ಗುರು. ಯಾವ್ದ ಸಿನಿಮಾ, ಏನಾದ್ರ ಸ್ಟೋರಿ ಅಂತ ನೋಡೋಕ್ಕೂ ಮುಂಚೆ ಇವರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ತಾ, ಅಂಬರೀಷ್ ಮತ್ತು ರವಿಚಂದ್ರನ್ ಒಟ್ಟಿಗೆ ನಟಿಸಿರ್ತಕ್ಕಂಥ ಸಿನಿಮಾ ರಾಮಣ್ಣ ಶ್ಯಾಮಣ್ಣ ಆಗಿ. ಸೊ ಮಾಧವಿ, ಗೀತಾ, ದೇವರಾಜ್, ಲೀಲಾವತಿ, ಉಮಾಶ್ರೀ ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ರೆ. ನಿರ್ದೇಶನ ಸುಬ್ಬಾರಾವ್, ನಿರ್ಮಾಣ ಎಸ್.ಎ. ರಾಜಶೇಖರ್, ಹಾಗೆ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ. ಆ ಚಿತ್ರದ ಹಾಡುಗಳು ಆಗಿನ ಕಾಲದಲ್ಲಿ ದೊಡ್ಡ ಹಿಟ್ ಆಗಿ ಮನೆ ಮಾತಾಗ್ತವೆ. ಹಾಗೆ ಇದು ಕೌಟುಂಬಿಕತೆ, ಸ್ನೇಹ, ಭಾವನೆ ಮತ್ತು ಆಕ್ಷನ್ ಮಿಶ್ರಿತ ಕಥಾ ಹಂದ್ರ ಹೊಂದಿರತಕ್ಕಂತ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲಾರದು ಗುರು. ಅಂಬರೀಷ್ ಅವರ ಮಾಸ್ ಇಮೇಜ್ಗೆ ಮತ್ತು ರವಿಚಂದ್ರನ್ ಅವರ ಸ್ಟೈಲಿಶ್ ಅಭಿನಯ, ಈ ಜೋಡಿ ಆ ಕಾಲದಲ್ಲಿ ಪ್ರೇಕ್ಷಕರಿಗೆ ದೊಡ್ಡ ಆಕರ್ಷಣೆ ಅಂತಾನೆ ಹೇಳ್ಬೋದು. ಕ್ಲೈಮ್ಯಾಕ್ಸ್ ದೃಶ್ಯಗಳು ಮತ್ತು ಭಾವನಾತ್ಮಕ ಸನ್ನಿವೇಶಗಳು ಈ ಚಿತ್ರದ ಮುಖ್ಯ ಹೈಲೈಟ್ ಅಂತ ಹೇಳ್ಬೋದು. ಹಾಗೆ ಸಮಾಜದ ಹಿನ್ನೆಲೆ, ಸ್ನೇಹದ ಬಲ ಮತ್ತು ಸಂಘರ್ಷದ ತೀವ್ರತೆ, ಈ ಎಲ್ಲ ಅಂಶಗಳನ್ನು ಜನಮನಗಳಲ್ಲಿ ಅಚ್ಚಳಿಯದೆ ಮೂಡಿಸ್ಬಿಟ್ಟಿದೆ ಈ ಸಿನಿಮಾ ಅಂತ ಹೇಳ್ಬೋದು ರಾಮಣ್ಣ ಶ್ಯಾಮಣ್ಣ. ಬಾಕ್ಸ್ ಆಫೀಸ್ ನಲ್ಲಿ ಉತ್ತಮ ಪ್ರದರ್ಶನ ನೀಡ್ತೈತೆ. 1988ರ ಜನಪ್ರಿಯ ಚಿತ್ರಗಳ ಪಟ್ಟಿಯಲ್ಲಿ ಅಗ್ರ ಸ್ಥಾನನ ಪಡೆದುಕೊಳ್ಳುತ್ತೆ ಈ ಸಿನಿಮಾ. ಅಂಬರೀಷ್ ಅವರ ಡೈಲಾಗ್ ಡೆಲಿವರಿ, ರವಿಚಂದ್ರನ್ ಅವರ ಭಾವನಾತ್ಮಕ ಅಭಿನಯ ಚಿತ್ರದ ಯಶಸ್ಸಿಗೆ ಪ್ರಮುಖ ಕಾರಣಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ಸ್ನೇಹಕ್ಕೆ ಬೆಲೆ ಇಲ್ಲ, ಆದ್ರೆ ಸ್ನೇಹಿತನಿಗೆ ಪ್ರಾಣ ಕೊಡೋ ಮನ್ಸು ಬೇಕು ಅಂತಕ್ಕಂಥ ಟ್ಯಾಗ್ ಲೈನು, ಅಂತಕ್ಕಂಥ ಒಂದ್ ಲೈನ್ ಸ್ಟೋರಿ ಆಗಿರ್ತಕ್ಕಂಥದ್ದು ಈ ಸಿನಿಮಾ ರಾಮಣ್ಣ ಶ್ಯಾಮಣ್ಣ. ಇದರಲ್ಲಿ ರವಿಚಂದ್ರನ್ ಮತ್ತು ಅಂಬರೀಷ್ ಒಟ್ಟಿಗೆ ನಟಿಸಿದ್ರು. ಇಬ್ಬರಿಗೂ ಕರೆಕ್ಟ್ ಆಗಿ 50-50 ಅನ್ನೋ ರೀತಿ ಅವ್ರಿಗಿಬ್ಬರಿಗೂ ಪಾತ್ರಗಳನ್ನ ಕಟ್ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರು. ಇಬ್ರು ಕೂಡ ಸಿನಿಮಾದಲ್ಲಿ ಸಖತ್ತಾಗಿ ಅಭಿನಯಿಸಿದರೆ ಸಿನಿಮಾ ಅದಕ್ಕೆ ಆ ಮಟ್ಟಕ್ಕೆ ಹಿಟ್ ಆಯ್ತು ಅಂತ ಹೇಳ್ಬೋದು. ಈಗಿನ ಕಾಲಕ್ಕೆ ಮಲ್ಟಿ ಸ್ಟಾರ್ ಸಿನಿಮಾ ದೊಡ್ಡ ಹಿಟ್ ಅನ್ನ ಪಡೆದುಕೊಳ್ಳುತ್ತೆ, ದೊಡ್ಡ ಯಶಸ್ಸನ್ನ ಪಡೆದುಕೊಳ್ಳುತ್ತೆ. ರವಿಚಂದ್ರನ್ ಮತ್ತು ಅಂಬರೀಷ್ ಅವ್ರಿಗೆ ಒಳ್ಳೆ ಇಮೇಜ್ ಅನ್ನ ತಂದುಕೊಟ್ಟಂತ ಸಿನಿಮಾ ರಾಮಣ್ಣ ಶ್ಯಾಮಣ್ಣ. ಸೊ ಆಗಿನ ಕಾಲದ ಸಂಪ್ರದಾಯ, ಆಗಿನ ಕಾಲದ ಸಂಸ್ಕೃತಿನ ಈ ಸಿನಿಮಾದಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು ನಮ್ಮ ನಿರ್ದೇಶಕರು. ಹಾಗೆ ಹಾಡುಗಳು ತುಂಬಾ ಅದ್ಭುತವಾಗಿದೆ ಈ ಸಿನಿಮಾದು. ಸೊ ನೀವ್ಯಾರು ಈ ಸಿನಿಮಾನ ನೋಡಿಲ್ವೋ ಖಂಡಿತ ಒಂದ್ಸಾರಿ ಸಿನಿಮಾನ ನೋಡಿರೋರು ಯಾವ್ದೆಲ್ಲ ಸೀನ್ ನಿಮ್ಗೆ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕ್ ಶೇರು ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ತೀನಿ ಗುರು. ಧನ್ಯವಾದಗಳು. ಶುಭ ದಿನ.